ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿನ್ನೆ ಅವರೆಕಾಳು ತಂದು ಹಿಸ್ಕಿಟ್ಟಿದ್ವಲ್ಲ, ಅದರಲ್ಲಿ ಹಿದ್ಕವರೆ ಬೇಳೆ ಸಾರು ಮಾಡೋಣ ಅಂತ ಬೆಳಗ್ಗೆನೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇಡ್ಲಿ ಹಸಿಟ್ಟಿದೆ, ಅದರಲ್ಲಿ ದೋಸೆ ಮಾಡಿಕೊಂಡ್ರೆ ಹಿದ್ಕವರೆ ಬೇಳೆ ಸಾರಿಗೆ ಚೆನ್ನಾಗಿರುತ್ತೆ. ರೆಡಿ ಮಾಡಿದ್ವಲ್ಲ, ಎಲ್ಲ ಬಿಡಿಸಿ ಹಿಸ್ಕಿ ಎಲ್ಲ ರೆಡಿ ಮಾಡಿದ್ವಲ್ಲ. ಈಗ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೇನು ಸೀಸನ್ ಸ್ಟಾರ್ಟ್ ಆಯಿತು. ಸಾರು ಮಾಡೋದು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ಥರ ಮಾಡಿದ್ರೆ ನೀವು ಅಷ್ಟೇ. ಅದಕ್ಕೆ ಬರೀ ಈ ಸೈಜಲ್ಲಿ ಒಂದು ಈರುಳ್ಳಿ ಮತ್ತು ಇಷ್ಟು ಬೇಕಾಗೋದಿಲ್ಲ. ಇದರಲ್ಲಿ ಒಂದು 4-5 ಎಸಲಷ್ಟು ತೆಗೆದುಬಿಡ್ತೀನಿ ನಾನು. ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇದರಲ್ಲೂ ಅಷ್ಟೇ ಒಂದು ಚಿಕ್ಕ ಪೀಸಷ್ಟು ತೆಗೆದುಬಿಟ್ಟು ಮಿಕ್ಕಿದ್ದನ್ನ ಹಾಕ್ಕೊಳ್ತೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು, ಇನ್ನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ, ಚೆನ್ನಾಗಾಗುತ್ತೆ ಸಾರಂತೂ. ನಾನು ಆಲ್ರೆಡಿ ಪ್ರೇಮ ರೆಸಿಪೀಸ್ ಚಾನಲಲ್ಲೂ ಹಾಕಿದ್ದೀನಿ. ತುಂಬಾ ವ್ಯೂಸ್ ಬಂದಿದೆ, ತುಂಬ ಜನ ಮಾಡಿಕೊಂಡು ಚೆನ್ನಾಗಿದೆ ಅಂತ ಕಮೆಂಟು ಮಾಡಿದ್ದಾರೆ. ನೀವು ಟ್ರೈ ಮಾಡಿ. ಮೊದಲು ಮಸಾಲ ರುಬ್ಕೊಳ್ಳೋಣ. ಪ್ಯಾನ್ ಬಿಸಿ ಮಾಡಿ 1 ಸ್ಪೂನಷ್ಟು ಎಣ್ಣೆ ಮತ್ತು 1 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಮಸಾಲಾಗೆ ಯಾವಾಗಲೂ ಅಷ್ಟೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡಿ ರುಬ್ಕೊಂಡ್ರೆ ಸಾರು ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಫ್ರೈ ಆದ ನಂತರ 10 ಎಸಲಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಹಾಕ್ಕೊಳ್ತೀನಿ. ಶುಂಠಿ ಹೆಚ್ಚಿಗೆ ಹಾಕಬೇಕು, ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಹಾಗೆ ಕಟ್ ಮಾಡಿಟ್ಟಿರೋಂಥ ತೆಂಗಿನಕಾಯಿ ನೀವು ತುರಿದು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಇದನ್ನು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಖಾರಕ್ಕೆ 7ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ತೀರಾ, ಖಾರದ ಪುಡಿನೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಖಾರ ಹೆಚ್ಚಿಗೆ ತಿಂತೀರಾ, ಇನ್ನೊಂದು 2 ಮೆಣಸಿನ್ಕಾಯನ್ನ ಸೇರಿಸ್ಕೊಳ್ಳಿ. ಹಾಗೆ ಚಕ್ಕೆ ಮತ್ತು ಲವಂಗನ ಹಾಕ್ತಾ ಇದ್ದೀನಿ. ಲವಂಗ ನಾನು 6ರಿಂದ 7 ಸೇರಿಸ್ಕೊಂಡಿದ್ದೀನಿ. ಇದನ್ನು ನೋಡಿ ಲೈಟಾಗಿ ಫ್ರೈ ಮಾಡಿಕೊಂಡು ಧನಿಯಾ ಪುಡಿ 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನೂ ಹಾಕ್ತಾ ಇದ್ದೀನಿ. ಈಗ ನಮಗೆ ಫ್ರೈ ಮಾಡಿದ್ರೆ ತಳ ಹಿಡಿಯುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಡೋಣ. 1 ಕುದಿ ಕುದಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರಲ್ಲಿ ಆ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಮೆತ್ತಗೆ ರುಬ್ಕೊಂಡ್ರೆ ಸಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೀವೇನಾದರೂ ತರ್ತರಿಯಾಗಿ ರುಬ್ಕೊಂಡ್ರೆ ಸಾರು ನೀರಾಗಿ ಆಗೋಗುತ್ತೆ. ಅದರಿಂದ ಮೆತ್ತಗೆ ರುಬ್ಕೊಳ್ಳಿ. ಮಿಕ್ಸಿ ಆನ್ ಮಾಡಿದ್ದೇನೆ ನೋಡಿ, ಯಾವ ರೀತಿ ಸಿಡಿತಾ ಇದೆ. ಸಿಡಿತಲ್ವಾ, ಮಿಕ್ಸಿನ ಆಫ್ ಮಾಡಿ ನಂತರ ತಾನೇ ಒರೆಸ್ಬೇಕು. ಆದರೆ ನೋಡಿ, ಬಟ್ಟೆ ತೊಗೊಂಡು ಹಾಗೆ ಒರೆಸ್ತಾ ಇದ್ದೀನಿ. ನಾನು ಕ್ಯಾಮ್ರಾ ಆನ್ ಮಾಡಿರೋದು ಮರ್ತೋಗಿದ್ದೀನಿ, ಮಿಕ್ಸಿ ಆನಲ್ಲಿರೋದು ಮರ್ತೋಗಿದ್ದೀನಿ. ಮೊದಲು ಕ್ಲೀನ್ ಮಾಡ್ಬಿಡ್ಬೇಕು. ಈ ಅಭ್ಯಾಸ ನನಗೆ. ಸ್ಟವ್ ಹತ್ರನೂ ಅಷ್ಟೇ ಫ್ರೆಂಡ್ಸ್, ಸ್ಟವ್ ಆನಲ್ಲಿರುತ್ತೆ, ಬಟ್ ಸ್ಟವ್ನ ನಾನು ಒರೆಸ್ತಾ ಇರ್ತೀನಿ. ಎಷ್ಟೊಂದು ಸಲ ಕೈ ಸುಟ್ಕೊಂಡಿದ್ದೀನಿ ಈ ಥರ ಎಲ್ಲ ಮಾಡೋಕ್ಕೋಗಿ. ಜಾರ್ದು ಮುಚ್ಚಳನೂ ಅಷ್ಟೇ ಓಪನ್ ಆಗಿಬಿಟ್ಟು ಎಷ್ಟೊಂದು ಸಲ ಸಿಡಿದು ಇದೆ. ಅಂದರೆ ಒಂದು 3-4 ಸಲ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಅಮ್ಮನೂ ಅದಕ್ಕೆ ಹೇಳ್ತಾ ಇರ್ತಾರೆ, ಮೊದಲು ಮಾಡೋ ಕೆಲಸ ಬಿಟ್ಬಿಟ್ಟು ನಂತರ ಒರೆಸು ಅಂತ ಅಂದ್ಬಿಟ್ಟು. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಮೊದಲು ನನಗೆ ಕ್ಲೀನಾಗಿರಬೇಕು, ಆ ಥರ ಅಲ್ಲ, ಕ್ಲೀನಾಗಿರಬೇಕು ಅನ್ನೋದಷ್ಟೇ. ನೋಡಿ, ಸ್ವಿಚ್ ಆಫೇ ಮಾಡಿಲ್ಲ, ಹಾಗೆ ಒರೆಸ್ತಾ ಇದ್ದೀನಿ. ನಂತರ ಆಫ್ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ. ಈಗ ಈ ಮಿಕ್ಸಿನ ನೀಟಾಗಿ ಒರೆಸಿ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ ಮನೆ ನೀಟಾಗಿರುತ್ತೆ ಅನ್ನೋದಷ್ಟೇ. ಹಾಗೆ ಆ ಪಾತ್ರೆಗಳು ಅಷ್ಟೇ ಒಂದು ಬೇಷನಲ್ಲಿ ಹಾಕ್ಬಿಡ್ತೀನಿ. ಹೆಲ್ಪರ್ ಬರ್ತಾರಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ, ಅವ್ರು ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ನಂತರ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಕಡಾಯಲ್ಲಿ ಮಾಡ್ತಾ ಇದ್ದೀನಿ, ನೀವು ಬೇಕು ಅಂದರೆ ಕುಕ್ಕರಲ್ಲೂ ಮಾಡ್ಕೋಬೋದು. 1 ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದ ನಂತರ ಕಸೂರಿ ಮೇಥಿ, ಕರಿಬೇವು, ಹಾಗೆ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹಿದ್ಕವರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಿದ್ಕವರೆ ಬೇಳೆ ಯಾವಾಗಲೂ ಅಷ್ಟೇ ಗ್ರೀನು ಮತ್ತು ವೈಟು ಎರಡೂ ಅಷ್ಟೇ ಮಿಕ್ಸ್ ಇದ್ದರೆ ಸಾರು ಚೆನ್ನಾಗಿರುತ್ತೆ. ಬರೀ ಗ್ರೀನ್ ಕಲರ್ ಇತ್ತು ಅಂದರೆ ಸಾರು ನೀರಾಗೋಗುತ್ತೆ. ಬರೀ ವೈಟ್ ಕಲರ್ ಇತ್ತು ಅಂದರೆ ಸಾರು ಗಟ್ಟಿ ಬರುತ್ತೆ, ಆದರೆ ರುಚಿ ಇರೋದಿಲ್ಲ. ಅದರಿಂದ ನೋಡಿಕೊಂಡು ತಗೊಳ್ಳಿ. ಈಗ ರುಬ್ಬಿಟ್ಟಿರುವಂಥ ಮಸಾಲನ ಸೇರಿಸಿ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಅಷ್ಟೇ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಬೇಯ್ತಾ ಗಟ್ಟಿಯಾಗುತ್ತೆ, ಮತ್ತು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಯಾವಾಗಲೂ ಅಷ್ಟೇ ಸಾರಿಗೆ ಕಲ್ಲುಪ್ಪನ್ನೇ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು.
ಸಾರು ಒಂದು ಸೈಡ್ ಆಗ್ತಾ ಇರಲಿ, ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರು ಮತ್ತು ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಒಂದು ಬೇಸನ್ಗೆ ಹಾಕಿಟ್ಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಬಿಟ್ಬಿಟ್ಟು ಹೆಲ್ಪರ್ ಮಾಡ್ಕೊಳ್ತಾರೆ ಬಿಡು ಅಂತ ಬಿಟ್ಟರೆ ನಮಗೆ ನೋಡೋದಕ್ಕೊಂಥರ ಅನಿಸುತ್ತೆ. ಆ ಟೈಮಲ್ಲೇ ಮನೆಗೆ ಯಾರಾದರೂ ಬರೋದು, ಆಗ ಅಂದ್ಕೊಳ್ತಾರಲ್ಲ ಅವರು ಎಷ್ಟು ಗಲೀಜಾಗಿ ಮನೆ ಇಟ್ಕೊಂಡಿದ್ದಾರೆ ಅಂತ. ಅದಕ್ಕೆ ನಾನು ಆಗಿಂದಾಗಲೇ ಒರೆಸ್ಕೊಳ್ತೀನಿ. ಸಾರು ನೋಡಿ ಸೂಪರಾಗಿ ರೆಡಿಯಾಗಿದೆ, ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ತಿಕ್ನೆಸ್ಸು ಕರೆಕ್ಟಾಗಿದೆ, ದೋಸೆಗೆ ಚೆನ್ನಾಗಿರುತ್ತೆ ಈ ತಿಕ್ನೆಸ್ಗಿದ್ರೆ. ನೋಡಿ ಕಾಳುಗಳು ಸಾಫ್ಟಾಗಿ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ನಂತರ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಇದ್ಕಿದ ಬೇಳೆ ಸಾರಿಗೆ ಚೆನ್ನಾಗಿರುತ್ತಲ್ವ. ಆದರೆ ದುಷಿ ತಿನ್ನೋದಿಲ್ಲ, ಅವ್ನಿಗಿಷ್ಟ ಆಗೋದಿಲ್ಲ. ಅಂದರೆ ತಿನ್ನಲ್ಲ, ಆದರೆ ತಿಂತಾನೆ, ಇಷ್ಟಪಟ್ಟು ತಿನ್ನೋದಿಲ್ಲ, ತುಪ್ಪ ಬೇಡ ಅಂತಾನೆ. ಅದಕ್ಕೆ ನಾನು ಸಾರಲ್ಲಿ ಹಾಕ್ಬಿಟ್ರೆ 1-2 ಸ್ಪೂನೇ ಅಲ್ವಾ, ಗೊತ್ತಾಗಲ್ಲ. ನಂತರ ಪಾರ್ಸಲ್ ಬಂತು ಫ್ಲಿಪ್ಕಾರ್ಟಿಂದ. ನಾನು ಬುಕ್ ಮಾಡಿ 10 ದಿನನೋ 15 ದಿನನೋ ಆಗಿತ್ತು, ಈಗ ಬಂದಿದೆ. ಅದೇನು ಬುಕ್ ಮಾಡಿದೆ ಅನ್ನೋದೇ ಮರ್ತೋಗಿದೆ, ಅಷ್ಟು ದಿನ ಆಗಿಬಿಟ್ಟಿತ್ತು. ಅಂದರೆ ಸೆಲ್ಫಿ ಸ್ಟಿಕ್ನ ಬುಕ್ ಮಾಡಿದ್ದೆ. ಇಷ್ಟು ದಿನ ರೆಸಿಪಿ ಚಾನಲ್ ಅಲ್ವಾ, ಟ್ರೈ ಮಾಡಿದರೆ ಸಾಕಾಗ್ತಾ ಇತ್ತು. ಈಗ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಸೆಲ್ಫಿ ಸ್ಟಿಕ್ ಬೇಕೇ ಬೇಕು. ಏಕೆಂದರೆ ಮನೆಯೆಲ್ಲ ಓಡಾಡ್ತಾ ಇರ್ತೀವಿ, ಮತ್ತು ಆಚೆ ಕಡೆ ಹೋದ್ರೂ ವೀಡಿಯೋಸ್ ಮಾಡ್ತಿರ್ತೀವಲ್ಲ, ಸೆಲ್ಫಿ ಸ್ಟಿಕ್ ಬೇಕಾಗುತ್ತೆ. ಟ್ರೈಪಾಡ್ ಎಲ್ಲ ಕಡೆ ತೊಗೊಂಡೋಗೋಕ್ಕಾಗೋದಿಲ್ಲ. ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋ ಥರ ಚಿಕ್ಕ ಸೆಲ್ಫಿ ಸ್ಟಿಕ್ನ ಬುಕ್ ಮಾಡಿದೆ. ನೋಡಿ ಎಷ್ಟು ಮುದ್ದಾಗಿ ಚಿಕ್ಕದಾಗಿದೆ. ಅದಕ್ಕೆ ಒಂದು ಲೈಟ್ ಬೇರೆ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಆದರೆ ಅದನ್ನು ಯಾವ ರೀತಿ ಲೆಂತ್ ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ. ನೋಡಿ ಕೆಳಗಡೆಯಿಂದ ಇಟ್ಕೊಂಡು ಎಳಿತಾ ಇದ್ದೀನಿ, ಮೇಲಿಂದ ತೆಗಿಬೇಕಾಗಿತ್ತು, ಅದನ್ನು ಗೊತ್ತಾಗಲಿಲ್ಲ. 5 ವರ್ಷದಿಂದ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ, ಆದರೆ ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ. ಯಾಕೆಂದರೆ ನಾನು ಯಾವಾಗೂ ಯೂಸ್ ಮಾಡಿಲ್ಲ, ಬರೀ ಇಷ್ಟು ದಿನ ಟ್ರೈಪಾಡಲ್ಲೇ ನಾನು ವೀಡಿಯೋಸ್ನ ಮಾಡ್ತಾ ಇದ್ದಿದ್ದು. ಸೆಲ್ಫಿ ಸ್ಟಿಕ್ ಇದುವರೆಗೂ ತೊಗೊಂಡಿದ್ದೇ ಇಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಸೈಡ್ಗೆ ಹಾಕ್ಬಿಟ್ಟು ಹೊರಟೋದೆ, ಮತ್ತೆ ಬಂದು ತೆಗೆದು ನೋಡಿದೆ, ಗೊತ್ತಾಯಿತು ಆಮೇಲೆ ಮೇಲಿಂದ ಎಳಿಬೇಕಾಗಿತ್ತು ಅಂತ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಒಂದೊಂದರಲ್ಲಿ ಈ ರೀತಿನೂ ಆಗ್ತಾ ಇರುತ್ತೆ. ನಾನು ಏನಕ್ಕೆ ಇಷ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನೈಟು 10:30ಗೆ ಮೂವಿ ಟಿಕೆಟ್ ಬುಕ್ ಮಾಡಿದ್ದಾನೆ ದುಷಿ. ನನಗೆ ಹೇಳಲೇ ಇಲ್ಲ, ಈಗ ಹೇಳ್ದ. ಸರಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಅದು ಏನು ಮೂವಿ ಗೊತ್ತಾ, ಈವಿಲ್ ಡೆಡ್, ಇಂಗ್ಲೀಷ್ ಮೂವಿ. ನನಗಿಷ್ಟನೇ ಇಲ್ಲ, ಇನ್ನೇನು ಮಾಡೋದು, ಮಕ್ಳಿಗೋಸ್ಕರ ಹೋಗಲೇಬೇಕು. ಅವನು ಫ್ರೆಂಡ್ಸ್ ಜೊತೆನೂ ಅಷ್ಟಾಗಿ ಹೋಗೋದಿಲ್ಲ. ಮುಂಚೆನೇ ಹೇಳಿದರೆ ನಾನು ಬೇಡ ಅಂತ ಇದ್ದೆ, ಅದಕ್ಕೆ ಅವನಿಗೆ ಗೊತ್ತು ನಾನು ಬೇಡ ಅಂತೀನಿ ಅಂದ್ಬಿಟ್ಟು ಫಸ್ಟ್ ಬುಕ್ ಮಾಡಿ ಟಿಕೆಟ್ ತೊಗೊಂಬಂದು ಮೊಬೈಲಲ್ಲಿ ತೋರಿಸ್ತಾ ಇದ್ದಾನೆ, ಹೋಗೋಣ ಅಂತಂದ್ಬಿಟ್ಟು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕು. ನಿಮ್ಮನೇಲೂ ಇದೇ ರೀತಿ ಮಾಡ್ತಾರಾ? ಓಕೆ, ಇದೆಲ್ಲ ಎತ್ತಿ ಜೋಡಿಸಿದಾದ್ಮೇಲೆ ಮೊದಲು ಟಿಫನ್ ಮಾಡಬೇಕು. 11 ಗಂಟೆ ಆಗೋಗಿದೆ. ಈಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಸಿಟ್ಟು ಇತ್ತಲ್ವ, ಮೊನ್ನೆ ವೀಡಿಯೋಲಿ ತೋರಿಸಿದ್ನಲ್ಲ ಇಡ್ಲಿ ಯಾವ ರೀತಿ ಮಾಡೋದು ಅಂತ, ಆ ಹಸಿಟ್ಟಲ್ಲೇ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಸಿಟ್ಟಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ, ಆದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮಸಾಲೆ ದೋಸೆ ಥರ ಬರೋದಿಲ್ಲ. ಈ ಥರ ಮೆತ್ತಗೆ ಬರುತ್ತೆ, ಚೆನ್ನಾಗಿರುತ್ತೆ. ಹಿದ್ಕಿದ ಬೇಳೆಗೆ ಈ ರೀತಿ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಹೆಲ್ಪರ್ಗೂ ಒಂದು ಸ್ವಲ್ಪ ಹಾಕ್ಕೊಟ್ಟೆ, ಹಾಗೆ ದುಷಿನೂ ತಿನ್ಬಿಟ್ಟು ಆಚೆ ಹೋದ. ಈಗ ನಾನು ದೋಸೆನ ಮಾಡ್ಕೊಳ್ತಿದ್ದೀನಿ. ದೋಸೆ ತವ ಬೇರೆ ಹೊರಟೋಗಿದೆ, ಐರನ್ ತವ ಇದೆ, ಅದನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇನ್ಮೇಲೆ ಯೂಸ್ ಮಾಡ್ಕೋಬೇಕು. ಈ ತವ ಇನ್ನು ಯೂಸ್ ಮಾಡೋದಕ್ಕಾಗಲ್ಲ. ಟಿಫನ್ ಎಲ್ಲ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಂತರ ಶಾಪ್ ಕ್ಲೀನ್ ಮಾಡಬೇಕು. ಹಾಗೆಯೇ ವಿಡಿಯೋ ಎಡಿಟಿಂಗ್ ಇದೆ, ಅದನ್ನು ಮಾಡ್ಕೋಬೇಕು. ನೋಡಿ ನಾನು ಮಾಲ್ಗೆ ಹೋಗಿದ್ನಲ್ಲ, ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಥಿಯೇಟರಲ್ಲಿ, ಹೋಟೆಲಲ್ಲಿ, ಮಾಲಲ್ಲಿ. ಅದು ಹೇಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ, ಮೊಬೈಲಲ್ಲಿ ಡಿಲೀಟ್ ಆಗಿಬಿಟ್ಟಿದೆ. ಬರೀ 2 ಅಥವಾ 3 ವೀಡಿಯೋಸ್ ಮಾತ್ರ ಇದೆ, ಅದನ್ನೇ ಹಾಕ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಂತೂ ಫುಡ್ಡು ತುಂಬ ಚೆನ್ನಾಗಿತ್ತು. ರಾಗಿ ರಾಗನೋ ಏನೋ ಹೆಸರು, ಹೋಟೆಲ್ ಹೆಸರು, ಅದು ಸಹ ನನಗೆ ಮರ್ತೋಗಿದೆ. ಈಗಂತೂ 8:30 ಏನೋ ಆಗಿತ್ತು. ಆ ಟೈಮಲ್ಲಿ ಆಚೆ ಬಂದಿದ್ದೀವಿ, ಅಂದರೆ ಮೂವಿಗೆ ಹೊರಡ್ತಾ ಇದ್ದೀವಿ. ನಾವು ಹೋಗಿದ್ದು ಫೋರಮ್ ಮಾಲ್ಗೆ ಹೋಗ್ತೀವಿ, ಇಲ್ಲ ಅಂದರೆ ವೇಗ ಸಿಟಿಗೆ ಹೋಗ್ತೀವಿ. ನಮಗೆ ಸ್ವಲ್ಪ ಹತ್ರ ಆಗುತ್ತೆ, ಅದರಿಂದ ಅಲ್ಲೇ ಜಾಸ್ತಿ ಹೋಗ್ತಾ ಇರ್ತೀವಿ. ನೋಡಿ ಕ್ಲೈಮೇಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಅದನ್ನೇ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಕ್ಲೈಮೇಟು, ಮತ್ತು ಆ ಟೈಮಲ್ಲಿ ಆಚೆ ಹೋದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲು ಹೋಟೆಲ್ಗೆ ಹೋಗ್ಬಿಡೋಣ, ನಂತರ ಥಿಯೇಟರ್ಗೆ ಹೋಗೋಣ ಅಂತ ಹೋಗಿದ್ವಿ. ಏಕೆಂದರೆ ಬರೋಷ್ಟರಲ್ಲಿ 1 ಗಂಟೆ ಆಗಿಬಿಡುತ್ತೆ. ಫುಡ್ಡಂತೂ ಸೂಪರಾಗಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಹಾಗೆಯೇ ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ನಂತರ ಥಿಯೇಟರ್ಗೆ ಹೋದ್ವಿ. ದುಷಿ ಅಂತೂ ಯಾವುದಾದ್ರೂ ಡ್ರೆಸ್ಸೋ ಏನಾದರೂ ತಗೋ ಮಮ್ಮಿ ಅಂತ ಹೇಳ್ದ. ನಾನು ಬೇಡ ಅಂದೆ, ಏಕೆಂದರೆ ನಾವು ತಗೊಳ್ಳೋದು ಚಿಕ್ಕಪೇಟೆಯಲ್ಲಿ,
ಹೋಲ್ಸೇಲ್ ಅಂಗಡೀಲಿ ತೊಗೊಳ್ತೀವಿ, ಕಡಿಮೆಗೆ ಸಿಗುತ್ತೆ. ಅದಕ್ಕೆ ನಾನು ಮಾಲಲ್ಲೆಲ್ಲ ಅಷ್ಟೊಂದೇನು ತೊಗೊಳೋದಕ್ಕೆ ಹೋಗೋದಿಲ್ಲ. ನೀವೆಲ್ಲಿ ತೊಗೊಂಬರ್ತೀರಾ ನನಗೆ ಕಮೆಂಟ್ ಮಾಡಿ. ಮೂವಿ ಎಲ್ಲ ನೋಡಿದ್ಮೇಲೆ ಆಚೆ ಬಂದ್ವಿ ನೋಡಿ. 1:30 ಆಗೋಗಿತ್ತು. ಯಾರೂ ಇಲ್ಲ ರೋಡಲ್ಲಿ. ತಣ್ಣಗಿದೆ. ಹಾಗೆಯೇ ಒಂದು ಸ್ವಲ್ಪ ಭಯ ಆಗ್ತಿದೆ. ಏಕೆಂದರೆ ಈವಿಲ್ ಡೆಡ್ ಮೂವಿ ನೋಡಿರೋದಲ್ವ, ಸ್ವಲ್ಪ ಭಯ ಆಗ್ತಿತ್ತು. ಆದರೆ ಚೆನ್ನಾಗಿತ್ತು. ಅಂದರೆ ಅಷ್ಟೊತ್ತಲ್ಲಿ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಓಕೆ, ಇನ್ನೇನು ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಇಷ್ಟಕ್ಕೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.